ನಮಗೆ ಏನಾದ್ರೂ ಆದ್ರೆ ಕಂಪನೀಸ್ಗಳು ಬರಲ್ಲ, ನಮ್ಮ ಆರೋಗ್ಯ ನಾವೇ ನೋಡ್ಕೋಬೇಕು. ಟೈಮಿಗೆ ಊಟ ಮಾಡಲ್ಲ, ಫಿಸಿಕಲ್ ಆಕ್ಟಿವಿಟೀಸ್ ಮಾಡಲ್ಲ, ಬರೀ ವರ್ಕ್ ಅಂತಿರ್ತೀಯ. ನಾಳೆ ಏನಾದ್ರು ಯಾಕತಿ ನನ್ಗೆ ಏನಾಗುತ್ತೆ? ನಾ ಸ್ಟ್ರಾಂಗ್ ಅದೀನಿ, ನಿನ್ ಕೆಲಸ ನೀನ್ ನೋಡ್ಕೊ ಹೋಗು. ಇವಾಗ ನೀನು ಹುಡುಗ, ವಯಸ್ಸಾದ್ಮೇಲೆ ಗೊತ್ತಾಗುತ್ತೆ ಇದ್ರ ಪರಿಣಾಮ. ತಿಂಡಿ ತಿಂದಿರ್ಬೇಕು, ತಟ್ಟೆ ತಾಂಬರನ. What happened to him? ಅವನು Wait. Hello? Yeah, you can go earlier. I will come in, Judge. ಇವಾಗ ಫೇಮಸ್ ಆಗಿತ್ತಲ್ಲ ಆ ಸಾಂಗ್ ಅಲ್ಲ? You sang so well. Why don't you go for Sarimapa audition? ಬ್ರೋ ಈ ತರ ಹೇಳಿದ್ರೆ ಯಾರ್ ತಗಂತಾರೆ ಬ್ರೋ? ನನ್ಗೆ ಹೆಂಗ್ ಹೇಳ್ತೀಯಾ? ಈ ತರ ಹಿಂಗೆ ಕೊಟ್ಟು ಜನಗಳಿಗೆ ಆಗೋದು ಸರ್ಕಾರ. ಅಮ್ಮ ತಾಯಿ ಇಷ್ಟೇ ಸಾಂಗ್ ಹೇಳಕೋಬೇಡ. ಆ ಪೇಷಂಟ್ಗೆ ಏನಾಗಿದೆ ಹೇಳು. ಏನಾಗಿದೆ ಅಂದ್ರೆ Okay. I will check him now. ತುಂಬಾನೇ ಸ್ಟ್ರೆಸ್ ತಗೊಂಡು ವರ್ಕ್ ಮಾಡ್ತಿದ್ದಾರೆ ಅನ್ಸುತ್ತೆ. ಸೊ ಕೆಲಸಗಳ ಮಧ್ಯೆ ಪ್ರಾಪರ್ ಬ್ರೇಕ್ ತಗೋಬೇಕು, ಟೈಮ್ ಟು ಟೈಮ್ ನಿದ್ದೆ ಮಾಡಬೇಕು, ಟೈಮ್ ಟು ಟೈಮ್ ಸ್ಲೀಪ್ ಮಾಡಬೇಕು. ಸ್ಲೀಪಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ನೌ ಡೇಸ್. ಕೊಲೆಸ್ಟ್ರಾಲ್ ಅಂತೂ ತುಂಬಾ ಜಾಸ್ತಿ ಇದೆ. ಸೊ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿದ್ರೆ ಸ್ಟ್ರೆಸ್ ಲೆವೆಲ್ನ ಕಮ್ಮಿ ಮಾಡೋದು. ಇದೊಂದು ಟ್ಯಾಬ್ಲೆಟ್ ಬರ್ಕೊಡ್ತೀನಿ, ಅದನ್ನು ತಗೊಂಡು ಕೇಳಿ. ಹೌದು ಡಾಕ್ಟರ್, ನೀವ್ ಹೇಳ್ತಿರೋದು ಸರಿನೇ. ಕಂಪನೀಸ್ಗಳು ವರ್ಕ್ ಲೋಡ್ ಜಾಸ್ತಿ ಕೊಡ್ತಾರೆ, ಅದ್ ನಾವ್ ಹೇಗ್ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ರೂಢಿಸ್ಕೊಳ್ಬೇಕು. ಎಲ್ಲರೂ ಕೆಲಸ ಅಂತ ಅನ್ಕೊಂಡು ಅವ್ರ ಆರೋಗ್ಯದ ಬಗ್ಗೆ ಅವ್ರ ಗಮನ ಕೊಡಲ್ಲ. ನಮಗೆ ಏನಾದ್ರೂ ಆದ್ರೆ ಕಂಪನೀಸ್ಗಳು ಬರಲ್ಲ, ನಮ್ಮ ಆರೋಗ್ಯ ನಾವೇ ನೋಡ್ಕೋಬೇಕು. ಹೌದಮ್ಮ, ನೀವು ಹೇಳ್ತಿರೋದು 100% ಟ್ಯಾಬ್ಲೆಟ್ ಎಲ್ಲ ತಗೊಂಡು. ದಿ ಮಾರಲ್ ಆಫ್ ದಿ ಸ್ಟೋರಿ ಏನು ಅಂದ್ರೆ, ಯಾವುದೇ ಭಾಗದ ಕೆಲಸಗಾರರು ಅವರವರ ಕೆಲಸಗಳ ಜೊತೆಗೆ ತಮ್ಮ ಆರೋಗ್ಯದ ಬಗ್ಗೆ ಮತ್ತು ವಿರಾಮಗಳ ಬಗ್ಗೆ ಗಮನ ಕೊಡಬೇಕು. ಥ್ಯಾಂಕ್ ಈ ಯು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕಕ್ಕಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಬಾಯ್ ಬಾಯ್.